ॐ शुद्धस्फटिकसङ्काशं शुद्धविद्याप्रदायकम् शुद्धं पूर्णं चिदानन्दं सदाशिवमहं भजे। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्यसिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು ಭಗವದ್ಭಕ್ತರು ಸದಾಚಾರ ಸಾತ್ವಿಕ ಸದ್ಗುಣ ಸಂಪನ್ನರು ವೇದಾಂತ ಪ್ರಿಯರು ವೇದಾಂತಾರ್ಥ ಚಿಂತಕರು ವೇದಾಂತಿಗಳು ಆಗಿರುವ
ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ 2026ನೇ ಇಸ್ವಿಯಲ್ಲಿ ಮೇ ಮಾಹೆಯಲ್ಲಿ 14ನೇ ತಾರೀಖಿನ ಗುರುವಾರದ ಶುಭೋದಯವನ್ನು, ಸುಪ್ರಭಾತವನ್ನು, ಮಂಗಳ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದು ಗುರುವಾರ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಭೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾಃ ಅತಿ ಪಾಪ್ಮಾನಮರಾತಿಂತರೇಮ. ಲೋಕಾನಾಂ ದ್ವಾರಮರ್ಚಿಮತ್ ಪವಿತ್ರಂ ಜ್ಯೋತಿಷ್ಮದ್ಭ್ರಾಜಮಾನಂ ವಿವಸ್ವತಿ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ. ಚರಣಂ ನೋ ಲೋಕೆ ಉದಿತಾಂ ದಧಾತು. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ ಇಂದು 3ನೇ ಅಧ್ಯಾಯ 31ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪದಾನ್ಯುದ್ಧೃತ್ಯ ವಾಕ್ಯೇಭ್ಯೋ ಹ್ಯನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಮಂಜಸ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದವಿಭಾಗವನ್ನು ಮತ್ತೆ ನೋಡ್ಕೊಳ್ಳಿ. ಪದಾನಿ ಉದ್ಧೃತ್ಯ ವಾಕ್ಯೇಭ್ಯಃ ಹಿ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತಃ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಂ ಅಂಜಸ. 11 ಪದಗಳಿವೆ. ಏಕಾದಶ ಪದಾತ್ಮಕ ಶ್ಲೋಕ. ಇದು ಕನ್ನಡದಲ್ಲಿ ಪ್ರಿಂಟ್ ಆಗಿರುವಂತಹ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ. ಈ ಶ್ಲೋಕದಲ್ಲಿ ಒಂದು ಮಿಸ್ಟೇಕ್ ಇದೆ ಅಂತ ಕಾಣಿಸುತ್ತೆ. ಪದಾರ್ಥಾನ್ ಲೋಕತೋ ಬುದ್ಧ್ವಾ ಅಂತ ಇರ್ಬೇಕು. ಇಲ್ಲಿ ಪದಾರ್ಥ ಲೋಕತೋ ಬಿದ್ದು ಬಿಟ್ಟಿದೆ. ಪದಚ್ಛೇದ ಹೇಗಾಗುತ್ತೆ? ಪದಾರ್ಥಾತ್ ಲೋಕತಃ ಬುದ್ಧ್ವಾ ತಪ್ಪು. ಪದಾರ್ಥಾನ್ ಲೋಕತಃ ಬುದ್ಧ್ವಾ ಸರಿ. ಆದ್ದರಿಂದ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಕೋತೇನೆ. ಬೇರೆ ಪುಸ್ತಕದ ಚೆಕ್ ಮಾಡಿ ಸರಿಯಾಗಿ ತಿಳ್ಕೊಳ್ಳೋಣ. ಪದಾನ್ಯುದ್ಧೃತ್ಯ ವಾಕ್ಯೇಭ್ಯೋ ಹ್ಯನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಮಂಜಸ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅನ್ವಯ ಹೇಳ್ತೇನೆ. ವಾಕ್ಯೇಭ್ಯಃ ಪಂಚಮಿ ಬಹುವಚನ ಪದಾನಿ ದ್ವಿತೀಯ ಬಹುವಚನ ಉದ್ಧೃತ್ಯ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತಃ ಬುದ್ಧ್ವಾ ವಾಕ್ಯಾರ್ಥಂ ಅಂಜಸ ವೇತ್ತಿ. ಎಷ್ಟು ಬುದ್ಧಿವಂತರು ಸುರೇಶ್ವರಾಚಾರ್ಯರವರು ಲೋಕಾನುಭವವನ್ನು ತೋರಿಸ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಒಂದು ಅವತರಣಿಕಾ ವಾಕ್ಯವಿದೆ, ಓದ್ತೇನೆ. ಯಸ್ಮಾದೇವಂ ಅತಃ ವಿಸ್ತಬ್ಧಮವಸೀಯತ. ಯಸ್ಮಾದೇವಂ ಹೀಗಿರುವುದರಿಂದ ದೇಹಾದಿಗಳು ನಾನಲ್ಲ, ದೇಹಾದಿಗಳೆಲ್ಲವೂ ಕೂಡ ಅನಾತ್ಮವಾಗಿದೆ ಎಂದು ತಿಳಿದುಕೊಂಡ ಮೇಲೆಯೇ ಅಂಥವನಿಗೆ ತತ್ವಮಸಿ ವಾಕ್ಯಕ್ಕೆ ಅವಾಕ್ಯಾರ್ಥ ಉಂಟಾಗುತ್ತದೆ ಅಂತ ಹೇಳಿದ್ದೇವಲ್ಲ. ಹೀಗಿರುವುದರಿಂದಲೇ ವಿಸ್ತಬ್ಧಂ ಧೈರ್ಯವಾಗಿ ವಿಶ್ವಾಸವನ್ನಿಟ್ಟುಕೊಂಡು ಅವಸೀಯತ ನಿಶ್ಚಯ ಮಾಡ. ನಮ್ಮ ವ್ಯಾಖ್ಯಾನ ಸರಿಯಾಗಿದೆ, ನಮ್ಮ ವ್ಯಾಖ್ಯಾನದಲ್ಲಿ ನಿಮಗೆ ಪೂರ್ಣವಾದಂತ ವಿಶ್ವಾಸವಿರಲಿ. ತತ್ವಮಸಿ ವಾಕ್ಯ ತತ್ ತ್ವಂ ಅಸಿ ಮೂರು ಪದಗಳು. ಒಂದು ತತ್ಪದಾರ್ಥ, ಒಂದು ತ್ವಂ ಪದಾರ್ಥ, ಒಂದು ಅಸಿ ಪದಾರ್ಥ. ಅಸಿ ಪದಾರ್ಥವು ತತ್ವಂ ಪದಗಳಿಗೆ ಸಂಬಂಧವನ್ನು ಹೇಳ್ತಾ ಇದೆ. ತತ್ ಅನ್ನುವ ಶಬ್ದಕ್ಕೆ ಅದು ಅಂತ ಅರ್ಥ, ತ್ವಂ ಅನ್ನುವ ಪದಕ್ಕೆ ನೀನು ಅಂತ ಅರ್ಥ. ಇದನ್ನ ನೀವು ಲೋಕದಲ್ಲಿ ಪ್ರಸಿದ್ಧವಾಗಿರುವಂತೆ ಪದಗಳನ್ನ ತೆಗೆದುಕೊಂಡು ಅನ್ವಯ ವ್ಯತಿರೇಕದ ಕ್ರಮದಿಂದ ಅರ್ಥವನ್ನ ಮಾಡಿಕೊಂಡರೆ ನಿಮಗೆ ಅವಾಕ್ಯಾರ್ಥ ಉಂಟಾಗುತ್ತದೆ. ಲೋಕದಲ್ಲಿ ಪದಗಳಿಂದ ನಮಗೆ ವಾಕ್ಯಾರ್ಥ ಉಂಟಾಗುತ್ತದೆ. ವೇದಾಂತದಲ್ಲಿ ನಮಗೆ ಪದಗಳನ್ನ ಬಿಡಿಸಿಕೊಂಡು ಪದಾರ್ಥವನ್ನ ಮಾಡಿಕೊಂಡರೆ ಅದರಿಂದ ಅವಾಕ್ಯಾರ್ಥ ಉಂಟಾಗುತ್ತದೆ. ಹೇಗೆ? ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪದಾನ್ಯುದ್ಧೃತ್ಯ ವಾಕ್ಯೇಭ್ಯಃ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಮಂಜಸ. ಓಂ ಶಾಂತಿ ಶಾಂತಿ ಶಾಂತಿ. ಅರ್ಥವನ್ನು ಹೇಳ್ತೇನೆ, ನಿಧಾನವಾಗಿ ನೋಡ್ಕೊಳ್ಳಿ. ವಾಕ್ಯೇಭ್ಯಃ ಲೌಕಿಕ ವಾಕ್ಯಾನಿ ಅನೇಕಾನಿ ಸಂತಿ. ಒಂದು ವಾಕ್ಯ ಹೇಳ್ತಾನೆ. ಒಬ್ಬ ತಮ್ಮನಿಗೆ ಅಥವಾ ಮಗನಿಗೆ 100 ರೂಪಾಯಿ ಕೊಟ್ಬಿಟ್ಟು, ನೋಡಪ್ಪ ಪಕ್ಕದ ಅಂಗಡಿಗೆ ಹೋಗಿ 2 kg ಸಕ್ಕರೆ ತಗೊಂಡ್ ಬಾ, ಸಕ್ಕರೆ ಕಾಫಿಗೆ ಬೇಕಾಗಿದೆ, ನಾಳೆ ದಿವಸ ಮನೆಯಲ್ಲಿ ಫಂಕ್ಷನ್ ಇದೆ, ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ, ಆ ಮೈಸೂರು ಪಾಕಿಗೆ ಸಕ್ಕರೆಯನ್ನು ಹಾಕ್ಬೇಕು, ಸಕ್ಕರೆ ಹಾಕಿದ್ರೆ ಮಾತ್ರ ಸಿಹಿಯಾಗಿರುತ್ತೆ. ಒಂದು ವಾಕ್ಯ. ನಾ 3-4 ವಾಕ್ಯ ಹೇಳಿದೆ. ಈ 3-4 ವಾಕ್ಯಗಳಲ್ಲಿ ಸಮಾನವಾಗಿರುವಂತಹ ಶಬ್ದ ಯಾವುದು? ಸಕ್ಕರೆ, ಸಕ್ಕರೆಯನ್ನು ಕೊಂಡುಕೊಂಡು ಬಾ, ಕಾಫಿಗೆ ಸಕ್ಕರೆಯನ್ನು ಹಾಕಬೇಕು, ಸಕ್ಕರೆಯಿಂದ ಸಿಹಿ ಬರುತ್ತದೆ, ಸಕ್ಕರೆಯನ್ನು ಸಕ್ಕರೆಗೆ, ಸಕ್ಕರೆಯಿಂದ ಸಕ್ಕರೆ ಅಂತ ಹೇಳಿ. ಇದು ವಾಕ್ಯೇಭ್ಯ. ಆ ವಾಕ್ಯಗಳಲ್ಲಿ ಅನೇಕ ಪದಗಳಿವೆ. ನೀನು ಅಂಗಡಿಗೆ ಹೋಗಿ ದುಡ್ಡನ್ನ ಕೊಟ್ಟು 2 kg ಸಕ್ಕರೆ ತೆಗೆದುಕೊಂಡು ಬಾ, ಒಂದು ವಾಕ್ಯ. ಈ ವಾಕ್ಯದಲ್ಲಿ ಅನೇಕ ಪದಗಳಿವೆ, ಆದರೆ ಸಮಾನವಾಗಿರುವಂತಹ ಪದ 4 ಸಲ ಬಂದಿದೆ. ಹೌದಾ? ಆ ಪದಗಳನ್ನ ಉದ್ಧೃತ್ಯ ಎತ್ಕೊ. You have to select words from the sentences. ಲೋಕದಲ್ಲಿ
ನಾವು ವ್ಯವಹಾರಗಳನ್ನ ಮಾಡುವಾಗ ಜನಗಳಿಗೆ ವಾಕ್ಯಗಳನ್ನ ಬಳಸ್ತೇವೆ. ಆ ವಾಕ್ಯಗಳಲ್ಲಿರುವ ಒಂದೊಂದೇ ಪದವನ್ನ ತೆಗೆದುಕೊಂಡು ನೀನು ಇಲ್ಲಿಂದ ಅಂಗಡಿಗೆ ಹೋಗಿ ದುಡ್ಡನ್ನ ಕೊಟ್ಟು ಎಚ್ಚರಿಕೆಯಿಂದ 2 kg ಸಕ್ಕರೆಯನ್ನ ತೆಗೆದುಕೊಂಡು ಬಾ. 10 ಪದಗಳಿವೆ. ಇದು 10 ಪದಗಳಿವೆ. ಈ ತರಹ 4 ವಾಕ್ಯಗಳಿವೆ. ಈ 4 ವಾಕ್ಯಗಳಲ್ಲಿರುವ ಸಮಾನವಾದಂತಹ ಪದಗಳನ್ನ ಉದ್ಧತ್ಯ ಎತ್ತುಕೊಂಡು ಉದ್ಧತ್ಯ ಆರಿಸಿಕೊಂಡು ಅನ್ವಯ ವ್ಯತಿರೇಕತಃ ಅನ್ವಯ ವ್ಯತಿರೇಕ ನ್ಯಾಯದಿಂದ ಸಕ್ಕರೆಯನ್ನು ಸಕ್ಕರೆಯಿಂದ ಸಕ್ಕರೆಗೆ ಸಕ್ಕರೆಯ ದೆಸೆಯಿಂದ ಸಕ್ಕರೆಯಲ್ಲಿ ಎಲ್ಲಾ ಕಡೆ ಸಕ್ಕರೆ ಎನ್ನುವಂತಹ ಪದ ಬರ್ತಾ ಇದೆ. ಇದು ಅನ್ವಯ. ದುಡ್ಡನ್ನು ಕೊಟ್ಟು ಸಕ್ಕರೆ ತಗೊಂಡ್ ಬಾ ಅಂತ ಹೇಳಿದೆ. ಆ ದುಡ್ಡನ್ನು ಎನ್ನುವಂತಹದ್ದು ಮೊದಲನೇ ವಾಕ್ಯದಲ್ಲೇ ಮುಗಿಸಾಯ್ತು. 2ನೇ 3ನೇ 4ನೇ ವಾಕ್ಯಗಳಿದೆ. ಅದು ವ್ಯತಿರೇಕ. ನೋಡಿ, ಚೆನ್ನಾಗಿದೆ. ವಾಕ್ಯಗಳಿಂದ ನಾವು ವ್ಯವಹಾರದಲ್ಲಿ 100 ವಾಕ್ಯಗಳನ್ನು ಬಳಸ್ತಾ ಇರ್ತೇವೆ. ಆ ವಾಕ್ಯಗಳಿಂದ ಪದಗಳನ್ನ ಆರಿಸಿಕೊಂಡು ತೆಗೆದುಕೊಂಡು ಅನ್ವಯ ವ್ಯತಿರೇಕತಃ ಅನ್ವಯ ವ್ಯತಿರೇಕ ಎನ್ನುವಂತಹ ನ್ಯಾಯದಿಂದ ಪದಾರ್ಥಾನ್ ಸಕ್ಕರೆ ಎನ್ನುವಂತಹದ್ದು ಪದ. ಅದಕ್ಕೆ ಅರ್ಥ ಯಾವುದು? ವಸ್ತು. ಸಕ್ಕರೆ ಎನ್ನುವ ಪದಕ್ಕೆ ವಾಚ್ಯವಾಗಿರುವ ಅರ್ಥವೇ ಪದಾರ್ಥ. ಅದನ್ನ ಲೋಕತೋ ಬುದ್ಧ ಲೋಕದಲ್ಲಿ ಅನುಭವದಿಂದ ಎಲ್ಲರೂ ಬಳಸುವುದನ್ನ ಬುದ್ಧ ತಿಳಿದುಕೊಂಡು ಅಂಜಸ ಚೆನ್ನಾಗಿ ವಾಕ್ಯಾರ್ಥವನ್ನ ವೇತ್ತಿ ಮನುಷ್ಯ ತಿಳಿತಾನೆ. ವಾಕ್ಯಾರ್ಥ ಜ್ಞಾನವಾಗುತ್ತೆ. ನೋಡಿ, ಪುಟಾಣಿ ಮಕ್ಕಳು 5 ವರ್ಷ, ಅವರಿಗೆ ಬಲೂನ್ ಬೇಕಾ ಅಂದ್ರೆ ಪಾಪ ಅರ್ಥವಾಗಲ್ಲ. ಚಾಕ್ಲೇಟ್ ಬೇಕಾ ಅರ್ಥವಾಗಲಿಲ್ಲ. ಚಾಕ್ಲೇಟ್ ಅನ್ನು ಹಿಂದೆ ತಿಂದಿದ್ದರೆ ಆ ಶಬ್ದವನ್ನ ಕೇಳಿದಾಗ ಚಾಕ್ಲೇಟ್ ಅಂತ ಕೊಡ್ಲೇಬೇಕು ಅಂತಾರೆ. ಯಾಕೆ? ಮತ್ತೆ ಮತ್ತೆ ಶಬ್ದವನ್ನ ಕೇಳಿ ಸಂಸ್ಕಾರವಾಗಿದೆ. ನಮಗೆ ಪದಗಳ ಅರ್ಥವಾಗಿ ಬೇಕಾದರೆ ಅನ್ವಯವಿರಬೇಕು, ವ್ಯತಿರೇಕವೂ ಇರಬೇಕು. ಇದಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ. 193ನೇ ಪುಟದಲ್ಲಿ ಅಡಿ ಟಿಪ್ಪಣಿ 2. ಎತ್ತನ್ನ ಹೊಡೆದುಕೊಂಡು ಬಾ. ಎತ್ತನ್ನ ಇಲ್ಲಿಗೆ ಹೊಡೆದುಕೊಂಡು ಬಾ. ಎತ್ತನ್ನ ಕಟ್ಟು ಹಾಕು. ಎತ್ತನ್ ಮೇಯಿಸು ಮುಂತಾದ ವಾಕ್ಯಗಳಲ್ಲಿ ಎತ್ತು ಎನ್ನುವ ಪದದ ಅನ್ವಯವಿದೆ. ಹೊಡೆದುಕೊಂಡು ಬಾ. ಯಾವುದನ್ನ? ಎತ್ತನ್ನು. ಕಟ್ಟಿ ಹಾಕು. ಯಾವುದನ್ನ? ಎತ್ತನ್ನ. ಮೇಯಿಸು. ಯಾವುದು? ಎತ್ತು 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 ಎನ್ನುವಂತಹ ಪದ ಈ ವಾಕ್ಯದಲ್ಲಿ ಅನ್ವಯವಾಗಿದೆ. ಎತ್ತು ಎಂಬ ಪ್ರಾಣಿಯನ್ನೇ ಅದು ಹೇಳುತ್ತದೆ. ಈ 3 ವಾಕ್ಯಗಳಲ್ಲಿ ಸಮಾನವಾಗಿರುವಂತಹ ಪದ ಯಾವುದು? ಎತ್ತು. ಆ ಎತ್ತು ಎನ್ನುವ ಪದ ನಮಗೆ ಅರ್ಥವಾಗ್ತದೆ. ಅದೊಂದು ಪ್ರಾಣಿ ಅಂತ ಅರ್ಥ ಆಯ್ತು. ಕುದುರೆಯನ್ನ ಹೊಡೆದುಕೊಂಡು ಬಾ ಮುಂತಾದ ವಾಕ್ಯಗಳಲ್ಲಿ ಎತ್ತೆಂಬ ಪದದ ವ್ಯತಿರೇಕವಾಗುತ್ತಲೋ. ಕುದುರೆ ಅಲ್ಲಿ ಬಂದಿದೆ ಅಂದ್ರೆ ಕುದುರೆ ಬೇರೆ, ಎತ್ತು ಬೇರೆ. ಎತ್ತಿನ ಅನ್ವಯ, ಕುದುರೆಯ ವ್ಯತಿರೇಕವಿದೆ. ಆ ಪ್ರಾಣಿಯನ್ನ ಹೇಳುವುದಿಲ್ಲ. ನೋಡಿ, ಕುದುರೆ ಎನ್ನುವ ಪ್ರಾಣಿ ಅಲ್ಲ, ಎತ್ತು ಎನ್ನುವ ಪ್ರಾಣಿ. ಎತ್ತು ಎನ್ನುವ ಶಬ್ದದ ಅನ್ವಯವಿದೆ, ಕುದುರೆ ಎನ್ನುವ ಶಬ್ದದ ವ್ಯತಿರೇಕವಿದೆ ಎಂಬುದು ಎತ್ತೆಂಬ ಪದದ ವ್ಯತಿರೇಕವಾಗುತ್ತಲೋ ಕುದುರೆ ಎಂಬ ಮಾತು ಆ ಪ್ರಾಣಿ
ಕುದುರೆ ಅಂತಂದ್ರೆ ಎತ್ತಲ್ಲ ಎಂಬುದು ಈ ವಾಕ್ಯವನ್ನ ಕೇಳಿ ಕೇಳಿ ಜನರು ಮಾಡುವ ವ್ಯವಹಾರದಿಂದ ಗೊತ್ತಾಗ ಎಷ್ಟು ಜನ ಬೈತಾರೆ ನೋಡಿ. ಚಿಕ್ಕ ಮಕ್ಕಳಿಗೆ ಪಾಠ ಹೇಳುವಂತೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಮಹಾತ್ಮರಾದ ತಪಸ್ವಿಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನೈಷ್ಕರ್ಮ್ಯ ಸಿದ್ಧಿಯ ಪಾಠವನ್ನು ಮಾಡ್ತಾ ಇದ್ದಾರೆ. ಲೋಕದಲ್ಲಿ ಉಪಯೋಗಿಸುವ ಶಬ್ದಗಳನ್ನೇ ವೇದಗಳಲ್ಲಿಯೂ ಉಪಯೋಗಿಸುವುದರಿಂದ ಅಲ್ಲಿಯೂ ಹೀಗೆಯೇ ಅರ್ಥವನ್ನ ತಿಳಿದುಕೊಳ್ಳಬಹುದು. ಬೇಕಾದಷ್ಟಿದೆ. ಭಗವದ್ಗೀತೆಯಲ್ಲಿ 100 ವಾಕ್ಯಗಳಿವೆ. ಒಂದು ದೇವಾನ್ ಭಾವಯ ತಾನೇನ ತೇ ದೇವಾ ಭಾವಯಂತು ವಃ ಒಂದು ವಾಕ್ಯ. ಇನ್ನೊಂದು ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಮತ್ತೊಂದು ವಾಕ್ಯ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಇದೆಲ್ಲ ವಾಕ್ಯ. ಈ ವಾಕ್ಯಗಳನ್ನ ಕೇಳಿದಾಗ ಆ ವಾಕ್ಯಗಳಲ್ಲಿ ಅನೇಕ ಪದಗಳಿವೆ. ಆ ಪದಗಳಿಗೆ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅರ್ಥವನ್ನೇ ಇಟ್ಕೊಂಡು ನೀನು ಪರಬ್ರಹ್ಮ ತತ್ವವನ್ನ ತಿಳ್ಕೊಳ್ಬೇಕಾದ್ರೆ ಪ್ರಣಿಪಾತೇನ ನಮಸ್ಕಾರವನ್ನ ಮಾಡು, ಆಮೇಲೆ ಸೇವೆಯನ್ನ ಮಾಡು, ಕಿವಿಯನ್ನು ಕೊಟ್ಟು ಕೇಳು. ಲೋಕದಲ್ಲೂ ಪ್ರಸಿದ್ಧವಾಗಿದೆ. ಅದರಿಂದ ಸಂತುಷ್ಟರಾದ ಗುರುಗಳು ಉಪದೇಶಂತ್ಯತೆ ಜ್ಞಾನಂ, ಗುರುಗಳು ನಿನಗೆ ಜ್ಞಾನೋಪದೇಶವನ್ನ ಮಾಡುತ್ತಾರೆ. ಅರ್ಥವಾಯ್ತು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ತತ್ಪರನು ಇಂದ್ರಿಯಗಳನ್ನ ಸಂಯಮನ ಮಾಡಿಕೊಂಡಿರುವಂತವನು ಆಗಿರುವ ಶ್ರದ್ಧಾವಂತನಾದ ಜಿಜ್ಞಾಸುವಿಗೆ ಆತ್ಮಜ್ಞಾನವಾಗುತ್ತದೆ. ಲೋಕದಲ್ಲಿ ಪ್ರಸಿದ್ಧವಾಗಿರುವ ಪದಗಳನ್ನು ಅರ್ಥಗಳನ್ನು ವೇದಾಂತದಲ್ಲೂ ಬಳಸ್ತಾರೆ. ಅದನ್ನ ಅರ್ಥ ಮಾಡ್ಕೋತಾ ಹೋಗ್ಬೇಕು. ವಿಶೇಷವೇನೆಂದರೆ ಲೌಕಿಕ ವಾಕ್ಯಗಳಿಗೆ ಪದವನ್ನ ತೆಗೆದುಕೊಂಡು ಅರ್ಥವನ್ನ ಮಾಡಿಕೊಂಡಾಗ ವಾಕ್ಯಾರ್ಥವಾಗುತ್ತದೆ. ವೇದಾಂತದಲ್ಲಿ ಪ್ರಕೃತದಲ್ಲಿ ತತ್ವಮಸಿ ವಾಕ್ಯದಲ್ಲಿರುವ ತತ್ವೇ ತ್ವಂ ಅಸಿ ಪದಗಳನ್ನ ತೆಗೆದುಕೊಂಡು ಅರ್ಥ ಮಾಡಿಕೊಂಡರೆ ನಮಗೆ ಆ ವಾಕ್ಯಾರ್ಥ ಉಂಟಾಗುತ್ತದೆ. ಎಷ್ಟು ಚೆನ್ನಾಗಿದೆ ಬೈದ್ರೆ. ತತ್ವಂ ಈ ಪದಗಳಿಗೆ ತತ್ವಮಸಿ ತತ್ ತ್ವಂ ಈ ಪದಗಳಿಗೆ ಅದು ನೀನು, ಹೌದಾ? ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು ಎಂಬ ಸಮಾನಾರ್ಥಕ್ಕೆ ಸಾಮಾನ್ಯಾರ್ಥವಿದೆ. ಆತ್ಮೀಯ ಪ್ರತ್ಯಗಾತ್ಮವೆಂಬರ್ಥವು ಯಾವ ಪದಕ್ಕೂ ಇಲ್ಲ. ಈ ವಿಶೇಷ ಅರ್ಥವು ಯಾತ್ರೆಯಿಂದ ಮುಂದಿನ ವಾಕ್ಯದಲ್ಲಿ ಒಟ್ಟಿನಲ್ಲಿ ಪದಾನ್ಯುಧೃತ್ಯ ವಾಕ್ಯೇಭ್ಯ ಷಣ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥ ಮಂಜಸ. ಲೋಕದಲ್ಲಿ ನಮಗೆ ವಾಕ್ಯಾರ್ಥವಾಗಬೇಕಾದರೆ ಅದರಲ್ಲಿರುವಂತ ಒಂದೊಂದೇ ಪದವನ್ನ ತೆಗೆದುಕೊಂಡು ಆ ಪದಗಳ ಅನ್ವಯ ವ್ಯತಿರೇಕವನ್ನ ನೋಡಿಕೊಂಡು ಅರ್ಥವನ್ನು ಮಾಡಿಕೊಂಡು ವಾಕ್ಯಾರ್ಥವಾಗಿ. ಬಹಳ ಸೂಕ್ಷ್ಮ ವಿಚಾರ. ಒಂದ್ ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ಫಾರಿನರ್ ಬಂದಿಯಾನೆ, ವಿದೇಶಿಯ ಮನುಷ್ಯ. ಅವನಿಗೆ ಕನ್ನಡ ಬರುವುದಿಲ್ಲ. ನಾನು ಅವನಿಗೆ ಪ್ಲೀಸ್ go to the shop and bring 1 kg ragi. Ragi is healthy food. By that ragi, we prepare ragi balls. Ragi is very, very good for health ಅಂತ ಹೇಳ್ತೇವೆ. ರಾಗಿ 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 ಅಂತ ಹೇಳಿದೆ. ಅವನು ಕೇಳ್ದ, ಓಹೋ ರಾಗಿ ಅಂತಂದ್ರೆ ಯಾವುದ ಪದಾರ್ಥನ ತೋರಿಸ್ತೆ. ಓ ದಿಸ್ ಈಸ್ ರಾಗಿ ಯು ಮೀನ್ ಅಂತ. 4 ಸಲ ರಾಗಿ ಎನ್ನುವ ಪದವನ್ನು ಕೇಳಿಸಿಕೊಂಡು ವಸ್ತುವನ್ನ ನೋಡಿದಾಗ ಇದನ್ನ ರಾಗಿ ಅಂತ ಹೇಳ್ತಾ ಇದ್ದೀರಾ ಅಂತ. ಈಗ ನಂಗೆ ಪಿಜ್ಜಾ ಅಂದ್ರೆ ಗೊತ್ತಿದ್ದಿಲ್ಲ. ಅಂಗಡಿಗೆ ಹೋಗಿದ್ದು, ಪಿಜ್ಜಾ ಅಂಗಡಿಗೆ ಹೋಗಿದ್ದು, ಅಲ್ಲಿ ನಾವೆಲ್ಲ ಕೂತ್ಕೊಂಡು
ಪಿಜ್ಜಾ ಬೇಕು ಅಂತ ಆರ್ಡರ್ ಮಾಡಿದ್ವು, ಪಿಜ್ಜಾ ತಂದು ಕೊಟ್ಟ. ನಾವೆಲ್ಲಿ ಪಿಜ್ಜಾ ತಿಂದ್ವು, ಪಿಜ್ಜಾ ತಂದಿದ್ರೆ ತಗೊಳ್ಳಿದ್ರು. ನಾನು ಏನ್ ಪಿಜ್ಜಾ ಪಿಜ್ಜಾ ಅಂತ ಹೇಳ್ತಾ ಅರ್ಥ ಯೋಚನೆ ಮಾಡ್ತಾ ಇದ್ದೆ. ನೋಡಿದ್ಮೇಲೆ 4 ಸಲ ಪಿಜ್ಜಾ ಅಂತ ಹೇಳಿದ್ದರಿಂದ ಇದು ಪಿಜ್ಜಾ. ಅದೇ ತರಹ ಬ್ರಹ್ಮ ಶಬ್ದವನ್ನ ಲೋಕದಲ್ಲಿ ಬಳಸದೆ ಹೋದರೂ ಕೂಡ ಲೋಕ ಪ್ರಸಿದ್ಧವಾಗಿರುವ ಶಬ್ದಗಳಂತೆ ಬ್ರಹ್ಮವನ್ನ ತಿಳಿದುಕೋ, ಬ್ರಹ್ಮಜ್ಞಾನದಿಂದ ಶಾಂತಿ. ಬ್ರಹ್ಮಜ್ಞಾನವನ್ನ ಎಲ್ಲಾ ಬ್ರಹ್ಮಜ್ಞಾನಿಗಳು ಹೊಂದಿದ್ದಾರೆ. ಬ್ರಹ್ಮಜ್ಞಾನಕ್ಕಾಗಿ ಎಲ್ಲ ಜಿಜ್ಞಾಸುಗಳು ಪ್ರಯತ್ನವನ್ನ ಮಾಡಬೇಕು. ಬ್ರಹ್ಮಜ್ಞಾನವೇ ಮಾನವ ಜನ್ಮದ ಗುರಿ. ಇಲ್ಲಿ ಬ್ರಹ್ಮ 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 ಅಂತ ಹೇಳಿದೆ. ಆ ಬ್ರಹ್ಮ ಶಬ್ದವನ್ನು ಕೇಳ್ತಾ 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 ಓಹೋ, ಬ್ರಹ್ಮ ಎನ್ನುವಂತಹದ್ದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅರ್ಥ. ನೀವು ಶಬ್ದವನ್ನೇ ಕೇಳದೆ ಹೋದರೆ ವಾಕ್ಯಾರ್ಥವಾಗುವುದೇ ಇಲ್ಲ. ಪದಾನಿ ಉದ್ಧತ್ಯ ವಾಕ್ಯೇಭ್ಯ. ಎಷ್ಟು ಚೆನ್ನಾಗಿದೆ. ವಾಕ್ಯಗಳಿಂದ ಪದಗಳನ್ನ ವಿಂಗಡ ಮಾಡಿಕೊಂಡು ಆ ಪದಗಳನ್ನ ಎತ್ತುಕೊಂಡು ಒಂದೊಂದೇ ಪದಕ್ಕೆ ಅನ್ವಯ ವ್ಯತಿರೇಕತಃ. ಈ ಒಂದು ಪದದ ಅನ್ವಯ ಅನೇಕ ಸಲ ಈ ಪದ ಉದ್ದಕ್ಕೂ ಬಂದಿದೆ, ಇದು ಬಂದಿಲ್ಲ ಅಂದುಕೊಂಡು ಅನ್ವಯ ವ್ಯತಿರೇಕ ತರ್ಕದಿಂದ ಪದಾರ್ಥ ಆ ಪದಗಳಿಗೆ ಅರ್ಥವನ್ನ ಲೋಕತಃ ಲೋಕಾನುಭವದಲ್ಲಿ ಪ್ರಸಿದ್ಧವಾಗಿರುವಂತೆ ತಿಳ್ಕೊಂಡು ಬುದ್ಧ ತಿಳ್ಕೊಂಡು ಆಮೇಲೆ ಓಹೋ ಪಿಜ್ಜಾ ತಿಂತೇನೆ ಅಂತ ಅರ್ಥ ಆಯ್ತಾನೆ. ಕ್ರಿಯಾಪದದ ಜೊತೆಯಲ್ಲಿ ಆ ಕರ್ತೃಪದ ಬಳಸಿದ ಅರ್ಥ. ಈಗ ದೋಸೆ ಅಂತಾರೆ. ಒಬ್ಬ ಜರ್ಮನ್ ಬಂದಿಯಾನೆ, ಯು ವಾಂಟ್ ದೋಸೆ, ವಿ ಈಟ್ ದೋಸೆ every day. Even children eat dosa. Every man can eat 2 dosa. Dosa is available in this hotel ಅಂತ ದೋಸೆ 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 10 ಸಲ ಹೇಳಿದೆ. ಅವನು ನೋಡಿದ, ಓ ಯು ಮೀನ್ ದಿಸ್ ಈಸ್ ದೋಸೆ ಅಂತಾನೆ. ನೋಡಿದ, ಅವನಿಗೆ ವಿ ಈಟ್ ದೋಸೆ ಎಂದಾಗ ಅರ್ಥವಾಗಲಿಲ್ಲ. ವಿ ಅರ್ಥ ಆಯ್ತು, ಈಟ್ ಅರ್ಥ ಆಯ್ತು. ಯಾಕೆ? ಪ್ರಸಿದ್ಧವಾಗಿದೆ. ದೋಸೆ ಅರ್ಥವಾಗಿಲ್ಲ. ಆ ದೋಸೆ ಶಬ್ದವನ್ನ 5-6 ಸಲ ಬಳಸಿದ್ದರಿಂದ ಇದು ಅನ್ವಯ. ಅಲ್ಲಿ ನಾನು ಇಡ್ಲಿ ಹಿಂದೆ ನಮಗೆ ಅದು ವ್ಯತಿರೇಕ. ಹೀಗೆ ಅನ್ವಯ ವ್ಯತಿರೇಕ ತರ್ಕದಿಂದ ಲೋಕದಲ್ಲಿಯೂ ಕೂಡ ಜನಗಳು ವಾಕ್ಯಗಳಲ್ಲಿರುವ ಪದಗಳನ್ನ ಎತ್ತುಕೊಂಡು ಒಂದೊಂದೇ ಪದಕ್ಕೆ ಅರ್ಥವನ್ನ ಮಾಡಿಕೊಂಡು ಅನಂತರ ವಾಕ್ಯಾರ್ಥವನ್ನ ಅಂಜಸ ಚೆನ್ನಾಗಿ ಅಂಜಸ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಇವರು ವೇತ್ತಿ ತಿಳಿಯುತ್ತಾರೆ. ಇದು ಸುರೇಶ್ವರಾಚಾರ್ಯರವರ ಉಪದೇಶ. ಎಷ್ಟು ಗಾಡಿ ಬಂದಿದೆ. ಇದಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನವನ್ನ ನೋಡೋಣ. ನನಗೆ ಈ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಈ ಶಬ್ದಗಳನ್ನ ಕೇಳಿದ ಕೂಡಲೇ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಒಂದು ನಿಜ ಸ್ವರೂಪ ಕಣ್ಣು ಮುಂದೆ ಕಾಣಿಸುತ್ತೆ. ಆ ಗ್ರಂಥವನ್ನ ನೋಡ್ಬಿಟ್ರಂತೂ ಏನು ರೋಮಾಂಚ. ನೀವು ಓದ್ತಾ ಇದ್ದಾಗ ಆ ಗುರುಗಳಿಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಮುಗ್ಧರಾದ ಮಹಾತ್ಮರು, ಮಗುವಿನಂತ ಸ್ವಭಾವ, ರಾಗದ್ವೇಷಗಳಿಲ್ಲ, ಅಹಂಕಾರ ಮಮಕಾರಗಳಿಲ್ಲ, ಬೇಕು ಬೇಡಗಳಿಲ್ಲ, ಯಾರನ್ನೂ ದ್ವೇಷ ಮಾಡದೆ ಹಸುಗೂಸುವಿನಂತೆ ಜೀವನವನ್ನ ನಡೆಸುತ್ತ ವೇದಾಂತ ದರ್ಶನಕ್ಕೆ ಅದ್ಭುತವಾದ ಅದ್ವಿತೀಯವಾದ ಕೊಡುಗೆಯನ್ನ ಕೊಟ್ಟಿರುವಂತಹ ಮಹಾತ್ಮರು ನಿಮ್ಮ ಸ್ವಾಮಿಗಳು. ಇದು ಸಂಸ್ಕೃತ ಗ್ರಂಥ 309ನೇ ಪುಟ ಓದ್ತಾ ಇದ್ದೇನೆ. ಯಸ್ಮಾದೇವಂ ಅತೋ ವಿಸ್ರಬ್ಧಂ ಅವಸೀಯತಾಂ ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಪದಾನ್ಯುದ್ಧೃತ್ಯ ವಾಕ್ಯೇಭ್ಯಃ
ಎನ್ವಯ ವ್ಯತಿರೇಕತಃ ಪದಾರ್ಥಾಲ್ಲೋ ಸರಿಯಾಗಿದೆ. ಪದಾರ್ಥಾಲ್ಲೋಕತೋ ಒಂದು ಚಂದ್ರ ಮಾರ್ಕಿರ್ಬೇಕು. ಪದಾರ್ಥಾಲ್ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥ ಮಂಜಸ. ಪದಚ್ಛೇದ ಮಾಡಿದ್ದೇನೆ. ಪದಾನಿ ಉದ್ಧೃತ್ಯ ವಾಕ್ಯೇಭ್ಯ ಹಿ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತಃ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥಂ ಅಂಜಸ. 11 ಪದಗಳು. ಇದಕ್ಕೆ ಪೂಜ್ಯ ಸದ್ಗುರುಗಳ ವ್ಯಾಖ್ಯಾನವನ್ನು ಓದ್ತೇನೆ. ಪದಾರ್ಥ ಇದು 312ನೇ ಪುಟ. ಬಾ, ಆ ಮಹಾತ್ಮರ ಜ್ಞಾನ ಭಂಡಾರ ಎಷ್ಟಿತ್ತು, ಸಾಮರ್ಥ್ಯ ನೀವೇ ಮಾಡ್ಕೊಳ್ಳಿ. ನಾನು ಗುರುಗಳ ಹೊಗಳಕ್ಕೆ ಹೋಗುವುದಿಲ್ಲ. ಅದು ಬರ್ದಿರೋದು ಓದ್ತೇನೆ, ನೀವು ಕೇಳ್ತಾ ಅವರ ಮಹಿಮೆ ಅರ್ಥ ಮಾಡ್ಕೊಳ್ಳಿ. ಪದಾರ್ಥಜ್ಞಸ್ಯೈವ ವಾಕ್ಯಾತ್ ಅವಾಕ್ಯಾರ್ಥ ಪ್ರತಿಪತ್ತಿ. ಪದಾರ್ಥಜ್ಞಸ್ಯ ಪದಾನಾಮರ್ಥಾಃ ಪದಾರ್ಥಾಃ ತಾನ್ ಪದಾರ್ಥಾನ್ ಜಾನಾತಿ ಇತಿ ಪದಾರ್ಥಜ್ಞಃ. ತಸ್ಯ ಪದಾರ್ಥಜ್ಞಸ್ಯ ಏವ ಪದಗಳ ಅರ್ಥವನ್ನ ಬಲ್ಲವನಿಗೆ ವಾಕ್ಯಾರ್ಥ ಜ್ಞಾನ. ವೇದಾಂತದಲ್ಲಿ ತತ್ಪದ ತ್ವಂಪದಗಳ ಅರ್ಥವನ್ನ ಚೆನ್ನಾಗಿ ಬಲ್ಲವನಿಗೆ ಮಾತ್ರವೇ ಅವಾಕ್ಯಾರ್ಥ ಪ್ರತಿಪತ್ತಿ, ಅವಾಕ್ಯಾರ್ಥ ಜ್ಞಾನವಾಗುತ್ತದೆ. ಹೆಡ್ಡಿಂಗು ಎಷ್ಟು ಚೆನ್ನಾಗಿ ಬರೀತಾರೆ, ಏನ್ ಕಥೆ ಇದು. ತಸ್ಮಾತ್ ಅನ್ವಯ ವ್ಯತಿರೇಕಾಭ್ಯಾಂ ಪದಾರ್ಥ ಜ್ಞಾನೇ ಸತಿ ವಾಕ್ಯಾತ್ ಅವಾಕ್ಯಾರ್ಥ ಪ್ರತಿಪತ್ತಿರಿತಿ ಸಿದ್ಧಂ ಇತ್ಯುಪಸಂಹರತಿ ಭಗವಾನ್ ಸ್ವರೇಶ್ವರಾಚಾರ್ಯ. ತಸ್ಮಾದಾದ್ದರಿಂದ ಅನ್ವಯ ವ್ಯತಿರೇಕಾಭ್ಯಾಂ, ಅನ್ವಯ ಮತ್ತು ವ್ಯತಿರೇಕದ ಅನ್ನುವಂಥ ತರ್ಕದಿಂದ ಪದಾರ್ಥ ಜ್ಞಾನೇ ಸತಿ, ಮೊದಲಿಗೆ ಪದಾರ್ಥದ ಜ್ಞಾನ ಉಂಟಾಗಿ ಬಿಟ್ಟರೆ ಅನಂತರ ವಾಕ್ಯದಿಂದ ಅವಾಕ್ಯಾರ್ಥ ಪ್ರತಿಪತ್ತಿ ಅವಾಕ್ಯಾರ್ಥ ವಿಜ್ಞಾನಂ ಭವತಿ ಎಂದು ಸಿದ್ಧವಾಯಿತು ಎನ್ನುವ ವಿಷಯವನ್ನ ಉಪಸಂಹಾರ ಮಾಡುತ್ತಿದ್ದಾರೆ. ನನ್ಗೆ ಆಶ್ಚರ್ಯ, ಪೂಜ್ಯ ಸದ್ಗುರುಗಳು ತುಂಬಾ ಹೇಳ್ತಾ ಇದ್ರು. ಗೌಡಪಾದ ಹೆಂಗರ ಸುರೇಶ್ವರರು ಮೂವರು ಕೂಡ ವೇದಾಂತ ದರ್ಶನದ ಅದ್ವೈತಾಚಾರ್ಯರು. ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅದ್ವೈತ ವೇದಾಂತ ದರ್ಶನವನ್ನ ಉಪದೇಶ ಮಾಡುವುದಕ್ಕಾಗಿ ಅವರು ವಿಶೇಷವಾಗಿ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಬಳಸ್ಕೊಂಡಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಪೇಟೆಂಟ್ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಅಧ್ಯಾರೋಪ ಅಪವಾದ. ಸ್ವರೇಶ್ವರಾಚಾರ್ಯರು ಕೂಡ ಅದ್ವೈತ ವೇದಾಂತವನ್ನೇ ಹೇಳ್ತಾರೆ. ಇವರು ಅಧ್ಯಾರೋಪ ಅಪವಾದವನ್ನು ಬಳಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅನ್ವಯ ವ್ಯತಿರೇಕ ತರ್ಕವನ್ನು ಬಳಸಿದ್ದಾರೆ. ಇನ್ನು ಪತ್ತೆ ಮಾಡ್ತಾರೆ ನೋಡಿ, ಬಹಳ ದೊಡ್ಡ ವಿಷಯ. ಸ್ವರೇಶ್ವರಾಚಾರ್ಯರು ಅನ್ವಯ ವ್ಯತಿರೇಕ ತರ್ಕಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಭಗವಾನ್ ಶಂಕರಾಚಾರ್ಯರವರು ಅಧ್ಯಾರೋಪ ಅಪವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಮಗು, ಇಬ್ಬರೂ ಕೂಡ ಅದ್ವೈತ ಆಚಾರ್ಯರೇ, ಇಬ್ಬರೂ ಕೂಡ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತ ಎನ್ನುವ ಗೌಡಪಾದರ ಸಂದೇಶವನ್ನ ಈ ತಮ್ಮ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಇತ್ತು. ಯಾರು? ನಿಮ್ಮ ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅದಕ್ಕೆ ಒಳ್ಳೆ ಉದಾಹರಣೆ ಸಿಗ್ತಾ ಇದೆ. ನಾನು ಪುಸ್ತಕವನ್ನು ಬರೆದಿದ್ದೇನೆ. ಅದ್ರ ಹೆಸರು ಅದ್ವೈತ ದರ್ಶನದ ಆಚಾರ್ಯ ತ್ರಯರು ಅಂತಿರಬೇಕು ಅಂತ ಕಾಣಿಸುತ್ತೆ. ನೋಡಿ ಮೇಲೆ ಅದ್ವೈತ ದರ್ಶನದ ಆಚಾರ್ಯ ತ್ರಯರು ಯಾರ್ಯಾರು? ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಪುರೇಶ್ವರಾಚಾರ್ಯರು. ಇನ್ನು ಬೇಕಾದಷ್ಟು ಜನ ಮಹಾತ್ಮರಿದ್ದಾರೆ. ಪ್ರಧಾನವಾಗಿ ಮೂವರನ್ನು ಇಟ್ಕೊಂಡಿದ್ದಾರೆ ಪೂಜ್ಯ ಗುರುಗಳು. ವಿಸ್ತಬ್ಧಂ
ಸ ವಿಶ್ವಾಸಂ ವಿಶ್ವಾಸೇನ ಸಹ ಯಸ್ಮಿನ್ ಕರ್ಮಣಿ ತದ್ಯಥಾ ಭವತಿ ತಥಾ ಸ ವಿಶ್ವಾಸಂ ವಿಶ್ವಾಸ ಪೂರ್ವಕವಾಗಿ ಅವಸೀಯತ ನಿಶ್ಚೀಯತಮಾದ್ದರಿಂದ ಅನ್ವಯ ವ್ಯತಿರೇಕ ಕ್ರಮದಿಂದ ಅವಾಕ್ಯಾರ್ಥವನ್ನ ಮಾಡಿಕೊಳ್ಳಬೇಕು ಎನ್ನುವ ನಮ್ಮ ಮಾತಿನಲ್ಲಿ ವಿಶ್ವಾಸವನ್ನ ಇಟ್ಟುಕೊಳ್ಳಿ. ಮುಮುಕ್ಷಗಳೇ ನಿಶ್ಚಯ ಮಾಡಿಕೊಳ್ಳಿ. ಏನಂತ? ಪದಾನ್ಯುದ್ಧೃತ್ಯ ವಾಕ್ಯೇಭ್ಯ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ದ್ವಿತೀಯ ಬಹುವಚನ ಲೋಕತೋ ಬುದ್ಧ್ವಾ ವೇತ್ಯ ವಾಕ್ಯಾರ್ಥ ಮಂಜಸ. ಇದಕ್ಕೆ ಗುರುಗಳ ವ್ಯಾಖ್ಯಾನ. ಪದಾನಿ ಇತಿ ವಾಕ್ಯೇಭ್ಯ ಪದಾನಿ ಉದ್ಧೃತ್ಯ ಇತರ ಪದೇಭ್ಯ ವಿಯೋಗ್ಯ ಅನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತಃ ವೃದ್ಧ ವ್ಯವಹಾರತೋ ಬುದ್ಧ್ವಾ. ಲೋಕತಃ ಅನ್ನುವ ಮಾತಿಗೆ ವೃದ್ಧ ವ್ಯವಹಾರ ಲೋಕ. ಇದೆಲ್ಲ ವ್ಯಾಕರಣದಲ್ಲಿ ಬರುವಂತಹ ವಿಶೇಷ ಪಾತಂಜಲ ಮಹಾಭಾಷ್ಯದ ಹೇಳುವಂತಹ ವಾಕ್ಯಗಳು. ವಾಕ್ಯಗಳಿಂದ ಪದಗಳನ್ನ ಎತ್ತುಕೊಂಡು ಅನ್ನುವ ಮಾತಿಗೆ ಇತರ ಪದೇಭ್ಯ ವಿಯುಜ್ಯ ಬೇರೆ ಪದಗಳಿಂದ ಒಂದೊಂದೇ ಪದವನ್ನ ಬಿಡಿಸಿ ಬಿಡಿಸಿ ತತ್ವಮಸಿ ವಾಕ್ಯ. ತತ್ ತ್ವಂ ಅಸಿ ಇತಿ ತ್ರೀಣಿ ಪದಾನಿ. ಆ ಮೂರು ಪದಗಳಲ್ಲಿ ಒಂದ್ ಪದ ಅಸಿ ಪದ. ಅಸಿ ಪದಂ ಕ್ರಿಯಾಪದಂ ಮೇಲೆ ಇಟ್ಬಿಡಿ. ತತ್ವಂ ಪದಯೋರ್ ಮಧ್ಯೆ ತತ್ಪದಂ ಏಕಂ ತ್ವಂ ಪದಂ ಅಪರಂ ದ್ವಯೋಃ ಪದಯೋಃ ಮಧ್ಯೆ ಏಕಂ ಪದಂ ಸ್ವೀಕೃತ್ಯ. ಇತರ ಪದೇ 3-4 ಪದಗಳಿದ್ದರೆ 3-4 ಪದಗಳಲ್ಲಿ ಕೆಲವನ್ನು ಬಿಟ್ಟು ಒಂದೊಂದೇ ಪದವನ್ನು ತೆಗೆದುಕೊಂಡು ಅನ್ವಯ ವ್ಯತಿರೇಕತಃ ಅನ್ವಯ ವ್ಯತಿರೇಕ. ಈ ಪದ ಅನೇಕ ವಾಕ್ಯಗಳಲ್ಲಿ ಅನ್ವಿತವಾಗಿದೆ. ಈ ಪದ ಒಂದೇ ವಾಕ್ಯದಲ್ಲಿದೆ, ಇತರ ವಾಕ್ಯಗಳಲ್ಲಿ ವ್ಯತಿರಿಕ್ತವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಆ ಪದಗಳಿಗೆ ಏನರ್ಥ ಎನ್ನುವುದನ್ನ ಪದಾರ್ಥಾನ್ ಲೋಕತೋ ಬುದ್ಧ್ವಾ ಲೋಕತಃ ಲೋಕದಿಂದ. ಲೋಕ ಅಂದೇನು? ವೃದ್ಧ ವ್ಯವಹಾರತಃ. ವೃದ್ಧ ಯಾರು ವ್ಯವಹಾರದಲ್ಲಿ ವೃದ್ಧರೋ, ವ್ಯವಹಾರದಲ್ಲಿ ಹಿರಿಯವರು, ಅಂಥವರಿಂದ ಬುದ್ಧ ತಿಳ್ಕೋಬೇಕು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ದ್ವಿಜರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ದ್ವಿಜರು ಜನಿವಾರವನ್ನ ಹಾಕಿಕೊಂಡಿರಬೇಕು. ಜನಿವಾರವು ಪವಿತ್ರವಾದ ಒಂದು ಹಿಂದೂ ಧರ್ಮಕ್ಕೆ ಸಂಕೇತ. ಜನಿವಾರ ಎನ್ನುವಂತಹದ್ದು 3 ವೇದಗಳ ರೆಪ್ರೆಸೆಂಟೇಟಿವ್ ಪ್ರತಿನಿಧಿಯಾಗಿದೆ. 3 ಎಳೆ ಇರುತ್ತೆ, 3 ವೇದಗಳು. ಜನಿವಾರ ಎನ್ನುವಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತ್ಯೇಕವಾಗಿದೆ. ಜನಿವಾರ ಎನ್ನುವಂತಹದ್ದು 27 ನಕ್ಷತ್ರಗಳಿಗೆ ಪ್ರತ್ಯೇಕವಾಗಿವೆ ಅಂತೆಲ್ಲ ಹೇಳಿ. ಜನಿವಾರ 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 ಜನಿವಾರ. ಜನಿವಾರ ಅಂದ್ರೆ ಏನಪ್ಪಾ ಅಂದ್ರೆ ತೋರಿಸ್ತೇನೆ. ಇದು ಜನಿವಾರ. ಅರ್ಥ ಆಯ್ತು ಇವಾಗ. ವೃದ್ಧ ವ್ಯವಹಾರತಃ ನಮಗಿಂತ ಹಿರಿಯವರು, ನಮ್ಮ ತಂದೆ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ಮ ಅಣ್ಣ, ನಮ್ ಸೋದರ ಮಾವ, ನಮ್ಮ ಅಜ್ಜ, ಇಂಥವರು. ಜನಿವಾರ ಎನ್ನುವ ಶಬ್ದಕ್ಕೆ ಹತ್ತಿಯಿಂದ ತಕಲಿ ಹೇಳ್ತೇವೆ. ತಕಲಿಯ ಮುಖಾಂತರವಾಗಿ ಸಿದ್ಧವಾಗಿರುವ ದಾರದಿಂದ ಮಾಡಲ್ಪಟ್ಟಿರುವಂತ ಒಂದು ಎಳೆ, 3 ಎಳೆ ಜನಿವಾರ ಅಂತ. ಆ ಶಬ್ದವನ್ನ ವೃದ್ಧ ವ್ಯವಹಾರತಃ ದೊಡ್ಡವರ ವ್ಯವಹಾರದಿಂದ ತಿಳ್ಕೊಳ್ಬೇಕು. ನೋಡಿ, ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾರೆ. ತದ್ಯಥಾ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುರೇಶ್ವರಾಚಾರ್ಯರ ಹೃದಯದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ತದ್ಯಥಾ
ಹೇಗೆಂದರೆ ಅದೇ ಇದೆ. ಗಾಂ ಆನಯ, ಗಾಂ ಶಬ್ದ ಬಂತು. ಗಾಂ ಬಥಾನ, ಗಾಂ ಬಂತು. ಗಾಂ ಚಾರಯ, ಗಾಂ ಬಂತು. ಮೂರು ವಾಕ್ಯಗಳಲ್ಲಿ ಅನ್ವಯವಾಗಿರುವಂತಹ ಶಬ್ದ ಯಾವುದು? ಗಾಂ. ಓಕಾರಾಂತಹ ಸ್ತ್ರೀಲಿಂಗ ಗೋ ಶಬ್ದ. ಗೌ ಗಾವೌ ಗಾವಃ, ಗಾಂ ಗಾವೌ ಗಾಹ. ಗಾಂ ಅಂದ್ರೆ ಹಸುವನ್ನು. ಗಾಂ ಆನಯ, ಹಸುವನ್ನ ಕರೆದುಕೊಂಡು ಬಾ. ಹಸು ಓಡಾಡ್ತಾ ಇತ್ತು, ಸಾಯಂಕಾಲವಾಯ್ತು, ಸೂರ್ಯ ಮುಳುಗ್ತಾ ಇದ್ದಾನೆ, ಕತ್ಲೆ. ಗಾಂ ಆನಯ, ಮಗು ಆ ಹಸುವನ್ನ ಕರ್ಕೊಂಡ್ ಬಾ ಈ ಕಡೆ. ಗಾಂ ಬಥಾನ, ಹಸುವನ್ನ ಊಟಕ್ಕೆ ಕಟ್ಟು. ಗಾಂ ಚಾರಯ, ಹಗಲಾಯ್ತಪ್ಪ, ಬೆಳಿಗ್ಗೆ 8 ಗಂಟೆ ಆಯ್ತು, ಇವಾಗ ಹಸುವನ್ನ ಚಾರಯ, ಓಡಾಡಿಸು. ಹಸುವನ್ನು ಹೊರಗಡೆ ಕರ್ಕೊಂಡೋಗಿ ಮೇಯಿಸು. ಒಂದು ಈ ಮೂರೂ ಕಡೆಗಳಲ್ಲಿ ಅನ್ವಯವಾಗಿರುವಂತಹ ಪದ ಯಾವುದು? ಗಾಂ. ಇತ್ಯಾದಿಷು ವ್ಯವಹಾರೇಶು ಗೋಪದ ಅನ್ವಯೇನ. ಗೋಪದ, ಗೌಪದವಲ್ಲ, ಓಕಾರ ಅಂತ ಶಬ್ದ ಇದೆ. ಗೋ ಎನ್ನುವಂತಹ ಪದದ ಅನ್ವಯದಿಂದ ಗಾಂ ಬಥಾನ, ಹಸುವನ್ನ ಕಟ್ಟು. ಅಶ್ವಂ ನಯ, ಕುದುರೆಯನ್ನ ಬಿಚ್ಚು. ಕುದುರೆಯನ್ನು ಬಿಚ್ಚಿ ನಯ, ಕರ್ಕೊಂಡು ಹೋಗು. ಇತ್ಯಾದಿಶು, ಇದೇ ಮುಂತಾದ ವಾಕ್ಯಗಳಲ್ಲಿ ಗೋಪದಸ್ಯ ಇತ್ಯಾದಿಶು ಗೋಪದ ವ್ಯತಿರೇಕೇಣ ಚ ಗೋಪದಸ್ಯ ಸಾಮ್ನಾತೆ ಇದಮಿತಿ ಇದಮಿತಿ ಶಕ್ತಿ ಇತಿ ತತ್ತದ್ವಾಕ್ಯಾನುರೂಪ ಕ್ರಿಯಾನ್ವಯ ವ್ಯತಿರೇಕಾಭ್ಯಾಂ ಅವಗಮ್ಯತೆ. ಅಬ್ಬಾ, ಗೋ ಎನ್ನುವ ಶಬ್ದಕ್ಕೆ ಒಂದು ಶಕ್ತಿ ಇದೆ ಹೇಳ್ತಾರೆ ವ್ಯಾಕರಣದ ಪಾಣಿನಿ ಮಹರ್ಷಿಗಳು. ಪ್ರತಿಯೊಂದು ಪದಕ್ಕೂ ಒಂದೊಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಆ ಪದವು ತೋರಿಸುತ್ತೆ. ನೋಡಿ, ಉದಾಹರಣೆಗೆ ಪುಸ್ತಕವನ್ನ ಓದುತ್ತಿದ್ದೇನೆ, ಪುಸ್ತಕದಿಂದ ಜ್ಞಾನ ಉಂಟಾಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದಬೇಕು. ಪುಸ್ತಕದಲ್ಲಿ ಸರಸ್ವತಿ ಭಾವನೆ ಮಾಡಬೇಕು. ಪುಸ್ತಕವನ್ನ ಕಾಲುಗಳಿಂದ ಒದೆಯಬಾರದು ಒಂದೇ. ಪುಸ್ತಕ 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 ಅಂತ ಹೇಳ್ತಾ ಬಂದೆ. ಆ ಪುಸ್ತಕ ಎನ್ನುವ ಶಬ್ದವನ್ನು ಬಳಸಿದಾಗ ಅದಕ್ಕೊಂದು ಶಕ್ತಿ ಇದೆ. ಏನು? ಪುಸ್ತಕ ಅಂತಂದ್ರೆ ಸರಸ್ವತಿಯ ರೂಪವಾದದ್ದು, ಜ್ಞಾನ ಭಂಡಾರ ಅನ್ನುವಂತ ಅರ್ಥವಾಗುತ್ತಲ್ವೇ? ಇದು ಶಕ್ತಿ ಅನ್ಸುತ್ತೆ. ಗೋಪದಸ್ಯ, ಗೋ ಎನ್ನುವಂತ ಪದಕ್ಕೆ ಸಾಮ್ನಾತೆ ಜೊತೆಯಲ್ಲಿರುವುದರಿಂದ ಅನೇಕ ವಾಕ್ಯಗಳಲ್ಲಿ ಗೋಪದದ ಸಾಮ್ನವಿರುವುದರಿಂದ ಇದು ಹಸು ಅಂತಂದ್ರೆ ಶಕ್ತಿ, ಒಂದು ಶಕ್ತಿ ಇದೆ. ತತ್ತದ್ವಾಕ್ಯಾನುರೂಪ, ಅದಕ್ಕೆ ಅನುಕೂಲವಾಗಿರುವ ವಾಕ್ಯದ ರೂಪದಲ್ಲಿರುವ ಕ್ರಿಯಾಪದದಿಂದ ಹಸು ಅಂತಲೂ, ಆಮೇಲೆ ಅಶ್ವಂ ನಯ ಕ್ರಿಯಾಪದ, ಕುದುರೆಯನ್ನ ಹಚ್ಕೊಂಡು ಹೋಗು ಅಂತ ಕ್ರಿಯಾಪದ ಹೇಳಿದ್ದರಿಂದ ಕುದುರೆ ಎನ್ನುವಂತಹದ್ದು ವ್ಯತಿರೇಕ, ಹಸು ಎನ್ನುವಂತಹದ್ದು ಅನ್ವಯ. ಹೀಗೆ ಅನ್ವಯ ವ್ಯತಿರೇಕಗಳಿಂದ ಹಸು ಅಂತಂದ್ರೆ ಇಂಥ ವಸ್ತು. ಈಗ ಹಸುವಿಗೂ ಕುದುರೆಗೂ ವ್ಯತ್ಯಾಸವೇನು? ಒಂದೇ ತರ ಕಾಣಿಸುತ್ತೆ. ಗುರುಗಳು ಪ್ರಶ್ನೆ ಮಾಡಿದ್ರು, ಏನೋ ಹಸುವನ್ನ ನೋಡಿದ್ದೀರಾ? ನೋಡಿದ್ದೀವಿ ಸರ್. ಕುದುರೆ ನೋಡಿದ್ದೀರಾ? ನೋಡಿದ್ದೀವಿ ಸರ್. ಹಸು ಅಂದ್ರೇನಪ್ಪ? 4 ಕಾಲುಗಳಿಂದ ಕೂಡಿರುವ ಪ್ರಾಣಿ. ಕುದುರೆ ಅಂತಂದ್ರೆ ಅದಕ್ಕೂ 4 ಕಾಲಿದೆ, ಲಕ್ಷಣ. ಬುದ್ಧವಂತ ಹೇಳ್ದ, ಸರ್ ಹಸು ಅಂತಂದ್ರೆ ಕೋಡುಗಳಿಂದ ಕೂಡಿರುವ ಪ್ರಾಣಿ. ಕುದುರೆ ಕೋಡಿಲ್ಲ, ವ್ಯತ್ಯಾಸವಾಯ್ತು. ಹಸು ಕುದುರೆ, ಹಸು ಕುದುರೆ ಜೊತೆ ಹೆಜ್ಜೆ ಇದ್ದಾಗ ಹಸು 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 ಅಂತ ಹೇಳಿದ್ರೆ ಆ ಪದಕ್ಕೂ ಶಕ್ತಿ ಇದೆ. ಅದರಿಂದ ಹಸು ಅಂತಂದ್ರೆ ಹಾಲನ್ನು ಕೊಡುವಂತ ಗಂಗದಗಳು ಅಂತ ಹೇಳ್ತಾ ಇದ್ದು ಪೂಜ್ಯ ಸದ್ಗು ಇದಿರುತ್ತಲ್ಲ ಕುತ್ತಿಗೆ ಹತ್ರ, ಅದನ್ನು ಉಳ್ಳಂತ ಕೋಡುಗಳಿಂದ ಕೂಡಿರುವಂತ ಪ್ರಾಣಿ. ಕುದುರೆ ಅಂತಂದ್ರೆ
ಅದಕ್ಕೂ ಬಲ ಇದೆ, ಅದು ಹಾಲು ಕೊಡುತ್ತೆ, ಅದು ಕರು ಹಾಕುತ್ತೆ, ಅದ್ರ ಕೋಡಿಲ್ಲ. ಇದನ್ನ ಅನ್ವಯ ವ್ಯತಿರೇಕ ತರ್ಕದಿಂದ ಅರ್ಥ ಮಾಡಿಕೊಳ್ಳುವಂತೆ ತತಃ ತಾತ್ಪರ್ಯಾನುಗುಣಂ ವಾಕ್ಯಾರ್ಥಂ ವೇತ್ತಿ ಜಿಜ್ಞಾಸುವಾಗಿರುವ ಮನುಷ್ಯನು ಅದರಿಂದ ತಾತ್ಪರ್ಯಕ್ಕನುಗುಣವಾಗಿ ವಾಕ್ಯಾರ್ಥವನ್ನ ತಿಳಿಯುತ್ತಾನೆ. ಇತಿ ಲೋಕೆ ದೃಷ್ಟಂ ಎನ್ನುವಂತಹದ್ದು ಲೋಕದಲ್ಲಿ ಕಂಡಿದೆ. ತದ್ವತೆ ಇಹಾಪಿ ಇಲ್ಲಿಯೂ ಕೂಡ ಲೋಕ ಸಿದ್ಧ ನ್ಯಾಯೇನೈವ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅನ್ವಯ ವ್ಯತಿರೇಕ ನ್ಯಾಯದಂತೆಯೇ ಅದಾಗಿದ್ದಾರೆ. ಎಷ್ಟು ಜನ ಬಂದು ಅನ್ವಯ ವ್ಯತಿರೇಕತಃ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಇತ್ಯಾದಿ ಶ್ರುತಿ ಉಪದಿಷ್ಟ ಪಿತಾ ಪುತ್ರ ಸಂವಾದ ಲಕ್ಷಣ ವ್ಯವಹಾರ ತತ್ವಂ ಪದೇ ಉದ್ಧತ್ಯ ವ್ಯವಹಾರತಃ ತತ್ವಂ ಪದೇ ಉದ್ಧತ್ಯ ಪದಾರ್ಥಾನ್ ಬುದ್ಧ್ವಾನ್ ತತ್ವಮಸಿ ವಾಕ್ಯ ಗಮ್ಯಂ ಅವಾಕ್ಯಾರ್ಥಂ ವಿದ್ಯಾತೋ ಇತಿ ಭಾವ. ಎಷ್ಟು ಚೆನ್ನಾಗಿ ಬರೀತಾರೆ ಸ್ವಾಮಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಉಪಾಧ್ಯಾಯರು ಬೇರೊಬ್ಬರಿಲ್ಲ, ಅವರಂಥ ವ್ಯಾಖ್ಯಾನಕಾರರು ಬೇರೊಬ್ಬರಿಲ್ಲ, ಅವರಂಥ ಪ್ರವಚನಕಾರರು ಬೇರೊಬ್ಬರಿಲ್ಲ. ಎಲ್ಲದರಲ್ಲೂ ಶಿಸ್ತು ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ವಾಕ್ಯ ಇದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಒಂದು ವಾಕ್ಯ. ಇನ್ನೊಂದು ಸಯೇಶೋ ಅಣಿಮ ಐತದಾತ್ಮಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎರಡು ವಾಕ್ಯ. ಈ ವಾಕ್ಯದಲ್ಲಿ ಅನೇಕ ಪದಗಳಿವೆ. ಸಹ ಯಹ ಏಷಃ ಅಣಿಮ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ ತತ್ ತ್ವಂ ಅಸಿ ಶ್ವೇತಕೇತ. 15 ಪದ ಈ ವಾಕ್ಯದ. ಇದು ಪಿತಾ ಪುತ್ರ ಸಂವಾದ, ತಂದೆ ಮಗನ ಸಂವಾದ. ಉದ್ದಾಲಕನ ತಂದೆ, ಶ್ವೇತಕೇತು ಮಗ, ಇಬ್ಬರ ಸಂವಾದ. ಸಂವಾದ ಲಕ್ಷಣವಾಗಿರುವ ವ್ಯವಹಾರ. ಮಗನಿಗೆ ತಂದೆಯು ಹೇಳುತ್ತಿರುವಂತಹ ವ್ಯವಹಾರ. ಈ ವ್ಯವಹಾರದಿಂದ ತತ್ವಂ ಪದ ತತ್ವಮಸಿ ಎನ್ನುವಂತಹ ವಾಕ್ಯ. ಆ ವಾಕ್ಯದಲ್ಲಿ 3 ಪದಗಳಿವೆ. ತತ್ಪದ, ತ್ವಂಪದ, ಅಸಿಪದ. ಅಸಿಪದವನ್ನು ಬಿಟ್ಟುಬಿಡಿ, ಕ್ರಿಯಾಪದವಾದ್ರಿಂದ. ತತ್ವಂ ಪದೇ ಯಾವ ವ್ಯಕ್ತಿ ಇದು? ದ್ವಿತೀಯ ವಿಭಕ್ತಿ ದ್ವಿವಚನ. ತಚ್ಚ ತ್ವಂಚ ತತ್ವೇ ತತ್ವೇ ಚ ತೇ ಪದೇ ಚ ತತ್ವಂ ಪದೇ ತತ್ಪದಂ ತ್ವಂ ಪದಂಚ ತತ್ಪದ ತ್ವಂ ಪದ. ತತ್ವ 2 ಪದಗಳನ್ನ ಉದ್ಧತ್ಯ ಎಷ್ಟೇ. ತತ್ವಂ ಪದೇ ಎನ್ನುವಂತಹದ್ದು ಸಪ್ತಮಿ ಏಕವಚನವಲ್ಲ. ತತ್ವಂ ಪದಗಳನ್ನು ದ್ವಿತೀಯ ವ್ಯಕ್ತಿ ದ್ವಿವಚನ ಉದ್ಧತ್ಯ ಎತ್ತುಕೊಂಡು ನೋಡಿ. ತತ್ವಮಸಿ ವಾಕ್ಯಕ್ಕೆ ಎಷ್ಟರ್ಥ ಮಾಡಿದ್ದಾನೆ ವಿಸ್ತಾರವಾಗಿ. ತತ್ವಮಸಿ ಗ್ರಂಥದ ಬಗ್ಗೆ ಒಂದು ತತ್ವಮಸಿ ಸಂವತ್ಸರ ಅಂತ ಬರೆಯುವುದು ಬಹಳ ಜೋರಾಗಿ. ನಾನು ಬರಿಬೇಕು ಅಂತ ಆಸೆ ಪುರುಸತ್ತಾಗ್ತಾ ಇಲ್ಲ. ಸುಮಾರು ಒಂದು 10 ಸಲ ಪ್ರೆಸ್ಸಿಗೆ ಹೋಗ್ಬರ್ತೇನೆ. ಒಂದು ಪುಸ್ತಕ ತಯಾರಾಗಿ ಬರ್ಬೇಕಾದ್ರೆ ನಾನು 10 ಸಲ ಪ್ರೆಸ್ಸಿಗೆ ಹೋಗ್ಬೇಕು. ಒಂದು ಪ್ರೆಸ್ಸಿಗೆ ಹೋಗಿ ಬರ್ಬೇಕು ಅಂದ್ರೆ ಮಿನಿಮಮ್ 1.5 ಗಂಟೆ ಆಗ್ಬಿಡುತ್ತೆ. ಹೋಗಿ ಯಾವ ಹೊಟ್ಟೆಯಲ್ಲಿ ಟೈಮ್ ಆಗ್ತಾ ಇಲ್ಲ. ನನ್ಗೆ ಆಶ್ಚರ್ಯವಾಗುತ್ತೆ. ಆದ್ರೆ ಬರೀಬೇಕು ಅಂದ್ರೆ ಅದಕ್ಕೆ ಏಕಾಗ್ರತೆ ಬೇಕು, ಸಾಕಾಗ್ತಾ ಇಲ್ಲ ಟೈಮು. ತತ್ವಂ ಪದೇ ತತ್ಪದ ತ್ವಂ ಪದಗಳೆಂಬ 2 ಪದಗಳನ್ನ ಉದ್ಧತ್ಯ ತತ್ವಮಸಿ ವಾಕ್ಯದಿಂದ ಎತ್ತುಕೊಂಡು ಪದಾರ್ಥಾನ್ ಬುದ್ಧ್ವ ತತ್ ಪದಾರ್ಥ ತ್ವಂ ಪದಾರ್ಥ ಅಸಿ ಪದಾರ್ಥ. ಈ ಪದಾರ್ಥಗಳನ್ನ ಬುದ್ಧ್ವ ತಿಳಿದುಕೊಂಡು ತತ್ವಮಸಿ ವಾಕ್ಯ ಗಮ್ಯಂ ತತ್ವಮಸಿ ಎನ್ನುವ ವಾಕ್ಯದಿಂದ ಸೂಚಿತವಾಗಿರುವ
ತತ್ವಮಸಿ ವಾಕ್ಯದಿಂದ ತಿಳಿಸಲ್ಪಡುತ್ತಿರುವಂತ ಅವಾಕ್ಯಾರ್ಥವನ್ನ ವಿದ್ಯಾ ತಿಳಿದುಕೊಳ್ಳಬೇಕು. ಒಟ್ಟಿನಲ್ಲಿ ತತ್ವಮಸಿ ಎನ್ನುವಂತಹದ್ದೊಂದು ವಾಕ್ಯ. ಅದರಲ್ಲಿ 3 ಪದಗಳಿವೆ. ಒಂದೊಂದೇ ಪದವನ್ನ ತೆಗೆದುಕೊಂಡು ಆ ಪದಕ್ಕೆ ಏನರ್ಥ ಎನ್ನುವುದನ್ನು ಮಾಡಿಕೊಂಡು ವಿಶೇಷ ಭಾವವನ್ನು ಲಕ್ಷಣ ಭಾವವನ್ನು ಮಾಡಿಕೊಂಡು ಅನ್ವಯ ವ್ಯತಿರೇಕ ತರ್ಕದಿಂದ ಸರಿಯಾಗಿ ಅರ್ಥವನ್ನ ಮಾಡಿಕೊಂಡರೆ ಅವಾಕ್ಯಾರ್ಥವನ್ನ ಹೊಂದುತ್ತಾನೆ. ಅದರಿಂದ ಅಹಂ ಬ್ರಹ್ಮಾಸ್ಮಿ ಎಷ್ಟು ಚೆನ್ನಾಗಿದೆ. ತತ್ವಮಸಿ ವಾಕ್ಯ ವ್ಯಾಕರಣಬದ್ಧವಾಗಿ 3 ಪದಗಳಿಂದ ಕೂಡಿದೆ. ವಿಚಾರ ಮಾಡ್ತಾ ಬಂದರೆ ತದೇವ ತ್ವಂ ತ್ವಮೇವ ಚತತೆ, ತತ್ಪದವು ತ್ವಮರ್ಥಕ್ಕೂ ತ್ವಂ ಪದವು ತತ್ಪದಾರ್ಥಕ್ಕೂ ಪದ ಪರಸ್ಪರ ವಿಶೇಷ ಭಾವವಾಗಿವೆ, ಲಕ್ಷಣ ಭಾವದಿಂದ ಕೂಡಿಕೊಂಡಿವೆ ಎಂದು ತಿಳಿದುಕೊಂಡಾಗ ಅವನು ಆ ವಾಕ್ಯಾರ್ಥವನ್ನ ವಿದ್ಯಾತ್ ತಿಳಿದುಕೊಳ್ಳಬೇಕು, ತಿಳಿದುಕೊಳ್ಳುತ್ತಾನೆ. ನಿಜವಾದ ಮುಮುಕ್ಷುವಿಗೆ ತತ್ವಮಸಿ ವಾಕ್ಯಾರ್ಥ ವಿಚಾರದಿಂದ ಆಂ ಬ್ರಹ್ಮಾಸ್ಮಿ ಎನ್ನುವ ಅವಾಕ್ಯಾರ್ಥ ಉಂಟಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ಅರ್ಥವಾದಾಗ ತತ್ಪದವೂ ಇಲ್ಲ, ತ್ವಂಪದವೂ ಇಲ್ಲ, 2 ಪದಗಳಿಲ್ಲ, ಅಸಿಪದವೂ ಇಲ್ಲ. ಅಧ್ಯಾರೋಪ ದೃಷ್ಟಿಯಿಂದ ತತ್ಪದವನ್ನು ತ್ವಂಪದವನ್ನು ಅಸಿಪದವನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈ ವಿಚಾರ ಮಾಡ್ತಾ ಬಂದಾಗ 3 ಪದಗಳು ಹೋಗ್ಬಿಟ್ಟು ಅವಾಕ್ಯಾರ್ಥವಾಗಿ ಅಹಂ ಬ್ರಹ್ಮಾಸ್ಮಿಯನ್ನು ತಿಳಿದುಕೊಳ್ಳುತ್ತಾನೆ ಎಂದು ತಾತ್ಪರ್ಯ ಅಂತ ಗುರುಗಳವರು ಸುರೇಶ್ವರಾಚಾರ್ಯರವರ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟು ಸುಂದರವಾಗಿ ಸರಳವಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥವಾಗುವಂತೆ ಕ್ಲೇಶಾಪಹರಣೆ ವ್ಯಾಖ್ಯಾನವನ್ನ ರಚಿಸಿರುವ 88ನೇ ವರ್ಷದ ತಾರುಣ್ಯದಲ್ಲಿ ಬರೆದಿರುವಂತಹ ವ್ಯಾಖ್ಯಾನ. ಇಂಥ ವ್ಯಾಖ್ಯಾನವನ್ನ ಬರೆದು ಮುಮುಕ್ಷು ಪ್ರಪಂಚಕ್ಕೆ ವರದಾನ ಮಾಡಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದಾರವಿಂದಗಳಲ್ಲಿ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನ ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇನೆ. ಪದಾನ್ಯುದ್ಧೃತ್ಯ ವಾಕ್ಯೇಭ್ಯೋ ಹೆನ್ವಯ ವ್ಯತಿರೇಕತಃ ಪದಾರ್ಥಾನ್ ಲೋಕತೋ ಬುದ್ಧ್ವಾ ವೇತ್ತಿ ವಾಕ್ಯಾರ್ಥ ಮಂಜಸ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಗುರುವರಿಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ ಮಾಯೆ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ. ಗುರುವರ್ಯ ಪೊರೆಯನ್ನ ಕರುಣದಿಂ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೆ. ಗುರುವರ್ಯ ಪೊರೆಯನ್ನ ಕರುಣದಿಂ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ
ಗುರುವರ್ಯ ಪೊರೆಯನ್ನ. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನ್ನು ಅಲ್ಲಗೈಸಿದುದು. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ನಿನ್ನ ಬೋಧೆಯ ಮೀರುತ್ತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು. ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಉತ್ತರಿಸಿದೆನು. ಪರಿಪರಿ ಬಳಲಿ ಸಂಸರಣನಾರಕದಿ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ. ಚರಣವ ಪಿಡಿವೆ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ.